ನಮಸ್ತೆ. ಆರೋಗ್ಯಕರವಾದ ಕೃಷ್ಣ ತುಪ್ಪವನ್ನು ಉಪಯೋಗಿಸಿ ಹೆಸರುಕಾಳು ಉಂಡೆಯನ್ನು ತಯಾರಿಸೋಣ. ಇದಕ್ಕೆ ಬೇಕಾಗುವ ಸಾಮಾನುಗಳು: 2 ಕಪ್ ಹೆಸರುಕಾಳು, 1 ಕಪ್ ತುಪ್ಪ, 1 ಕಪ್ ಬೆಲ್ಲ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 1 ಕಪ್ ಒಣ ಕೊಬ್ಬರಿ ಬೇಕಾಗುತ್ತದೆ. ಇದು ಆರೋಗ್ಯಕರ ಮತ್ತು ತುಪ್ಪವನ್ನು ಜಾಸ್ತಿ ಬಳಸೋದ್ರಿಂದ ಏನು ಕೊಲೆಸ್ಟ್ರಾಲ್ ಆಗಲಿ ಇನ್ನೊಂದಾಗಲಿ ಏನು ತೊಂದರೆ ಆಗಲ್ಲ. ಮೊದಲಿಗೆ ದಪ್ಪ ತಳದ ಬಾಣಲಿಯನ್ನು ಇಡಬೇಕು. ಆಮೇಲೆ ಒಲೆ ಹಚ್ಚಿ ಹೆಸರು ಕಾಳನ್ನು ಸಣ್ಣ ಉರಿಯಲ್ಲಿ, ಕೆಂಪು ಉರಿಯಲ್ಲಿ ಸಣ್ಣ ಕೈಯಾಡ್ತಾನೇ ಇರಬೇಕು. ಕೈ ಬಿಡದೇ ಚೆನ್ನಾಗಿ ಕೈಯಾಡ್ತಾನೇ ಇರಬೇಕು. ಕೆಂಪಗಾಗಬೇಕು. ಈ ಥರ ಕೆಂಪಗಾದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಆಮೇಲೆ ಕೃಷ್ಣ ತುಪ್ಪ ಬಾಯಿಗಿಟ್ಟಾಗ ಒಳ್ಳೆ ಸ್ಮೆಲ್ ಘಮ ಕೊಡುತ್ತದೆ. ಆಮೇಲೆ ಇದು ಚೆನ್ನಾಗಿ ಕೈ ಆಡ್ತಾ ಇದ್ದರೆ ಸ್ವಲ್ಪ ದಿನ ಇಟ್ಟರೂ ಕೆಡೋದಿಲ್ಲ. ಆಮೇಲೆ ಅಷ್ಟೇ ಆಯ್ತಲ್ಲ. ಕೃಷ್ಣ ತುಪ್ಪ ಬಳಸೋಣ. 1 ಸ್ಪೂನು ಅಥವಾ 2 ಸ್ಪೂನು ತುಪ್ಪ ಒಲೆಗೆ ಬಾಣಲಿಗೆ ಹಾಕೋಣ. ಅದು ದಪ್ಪ ತಳ ಇದ್ದರೆ ಚೆನ್ನಾಗಾಗುತ್ತೆ, ಸಿಯೋದಿಲ್ಲ, ಏನಿಲ್ಲ. ಆಮೇಲೆ ಅದು ಕರ್ಗೋವರೆಗೂ ಸ್ವಲ್ಪ ಕೈ ಆಡಿಸೋಣ. ಕೈ ಆಡಿಸಿದ ಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಕೆಂಪಗಾಗಲಿ. ಗೋಡಂಬಿ ಕೈ ಆಡ್ತಾನೇ ಇರೋಣ. ಕೈ ಆಡ್ತಾನೆ ಇದ್ಮೇಲೆ ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕೋಣ. ದ್ರಾಕ್ಷಿ ಹಾಕ್ಕಂತಾನೆ ಕೈಯಾಡಿ ಸ್ವಲ್ಪ ಕೆಂಪು ಹೊಂಬಣ್ಣ ಬರೋವರೆಗೂ ಕೈಯಾಡ್ತಾನೆ ಇರೋಣ. ತುಪ್ಪ ಮಾತ್ರ ಜಾಸ್ತಿ ಸೀಬಾರ್ದು, ಸಣ್ಣ ಉರಿಯಲ್ಲೇ ಇದನ್ನು ಮಾಡಬೇಕು. ಜಾಸ್ತಿ ಉರಿ ಆದರೆ ಮೇಲೆ ಕೆಂಪು ಕಾಣಿಸ್ತದೆ, ಒಳಗೆ ಬೆಂದಿರಲ್ಲ, ಗರಿ ಗರಿ ಆಗಿರಲ್ಲ. ಅದನ್ನು ಚೆನ್ನಾಗಿ ಕೆಂಪಗಾದ್ಮೇಲೆ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡು ಅದೇ ತುಪ್ಪದಲ್ಲೇ ಕೊಬ್ಬರಿಯನ್ನು ಹಾಕೋಣ. ಈಗ ಸ್ವಲ್ಪ ತುಪ್ಪವನ್ನು ಹಾಕಿ ಅದೇ ಬಾಣಲೆಯಲ್ಲಿ ಒಣ ಕೊಬ್ಬರಿ ತುರಿಯನ್ನು ಹುರಿಯೋಣ. ಸ್ವಲ್ಪ ಹುರಿಯೋಣ, ಕೆಂಪಗಾಗಬಾರ್ದು. ಇದು ಸಣ್ಣ ಉರಿಯಲ್ಲಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಬೆಚ್ಚಗಾಗಿ ಆಗೋವರೆಗೂ ಒಣ ಕೊಬ್ಬರಿ ಉಪಯೋಗಿಸೋದ್ರಿಂದ ಕೊಲೆಸ್ಟ್ರಾಲ್ ಏನೂ ಆಗಲ್ಲ, ಆರೋಗ್ಯಕರನೂ ಇರುತ್ತೆ. ಕೊಬ್ಬರಿ ತಿನ್ನೋದ್ರಿಂದ ಸ್ವಲ್ಪ ಆಯಿಲ್, ಮೊಣಕಾಲು ನೋವು, ಕೈ ನೋವು, ಜೂಮ್ ಹಿಡಿಯೋದು ಅದೆಲ್ಲ ತಪ್ಪುತ್ತೆ. ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕೈ ಬಿಡದೆ ಮಗಿಸ್ತಾ ಇರಬೇಕು. ಆವಾಗಲೇ ಹೆಸರು ಕಾಳು ಹುರ್ಕೊಂಡಿದ್ವಲ್ಲ, ಅದನ್ನ ಹಾರಕ್ಕೆ ಒಂದು ಬಾಣಲಿಲಿ ಹಾಕಿದ್ದೆ. ಅದು ತಣ್ಣಗಾಗಿದ್ಮೇಲೆ ಒಂದು ಮಿಕ್ಸಿಯಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಿಧಾನಾಗಿ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸಣ್ಣ ಪುಡಿಯಲ್ಲಿ ನುಣ್ಣಗಿರಬೇಕು, ತರಿ ಇರಬಾರ್ದು, ನುಣ್ಣಗಿರಬೇಕು. ಜರಡಿ ಇಟ್ಕೊಂಡು ಉಳಿದಿದ್ದು ಇದನ್ನು ಅದಕ್ಕೆ ಜಲ್ದಿ ಇಟ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಯಲ್ಲೇ ಮತ್ತೆ ಅದನ್ನ 1-2 ಸಲ ರೆಟೌಟ್ ಮಾಡಿ ಪುಡಿ ಆಗಂಗೆ ಚೆನ್ನಾಗಿ ಅದು ಬೆಲ್ಲ ಹೆಸರು ಕಾಳು ಪುಡಿ ಹೊಂದ್ಕೋಬೇಕು. ಆ ಥರ ಮಿಕ್ಸಿ ಮಾಡಿದರೆ ಅದು ಇದಾಗುತ್ತೆ. ಆ ಬಾಣಲಿ ಹೆಸರು ಕಾಳು ಹಿಟ್ಟು ಹಾಕಿದ್ವಲ್ಲ, ಅದೇ ಬಾಣಲಿಗೆ ಬೆಲ್ಲ ಅದು ಮಿಕ್ಸಿ ಮಾಡಿದ್ದು ಅದು ಎಲ್ಲ ಸೇರಿಸೋಣ. ಅದ್ರ ಜೊತೆಗೆ ಒಣ ಕೊಬ್ಬರಿ ತುರ್ಕೊಂಡಿದ್ವಲ್ಲ ಅದು ಹಾಕೋಣ. ಅದು ಒಣ ಕೊಬ್ಬರಿ ಹಾಕೊಂಡ್ಮೇಲೆ ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಒಣ ಶುಂಠಿ ಪುಡಿ, ಏಲಕ್ಕಿ ಪುಡಿ ಅಥವಾ ಶುಂಠಿ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಷ್ಟು ಆರೋಗ್ಯಕ್ಕೂ ಒಳ್ಳೆಯದು. ಶುಂಠಿ ಪುಡಿನೂ ಒಳ್ಳೆಯದು. ಅದ್ರ ಜೊತೆಗೆ ತುಪ್ಪ ಇದಕ್ಕೆ ಜಾಸ್ತಿ ಬೇಕಾಗಿರೋದು, ಆರೋಗ್ಯಕರವಾಗಿರೋದು ಮತ್ತು ರುಚಿಕರ ಕೊಡೋದೇ ತುಪ್ಪ. ಮೇನ್ ಕೃಷ್ಣ ತುಪ್ಪನೇ ಜಾಸ್ತಿ ಹೆಚ್ಚಾಗಿ ಬಳಸಬೇಕು. 1 ಬಟ್ಲು ಹಿಡಿಸುತ್ತೆ ಈ ವಿಧಾನಕ್ಕೆ. ಇದು 1 ಬಟ್ಲು ತುಪ್ಪ ಹಿಡಿಸುತ್ತೆ. ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು. ಇದು ಸ್ಪೂನಿಂದ ಕಲಿಸ್ಕೊಳ್ಳೋದ್ಕಿಂತ ಕೈಯಿಂದ ಕಲಿಸಿದ್ರೆ ಒಂದೊಂದು ಅಗಳಿಗೂ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಒಂದು ರುಚಿಯೂ ಆಗುತ್ತೆ. ಕೈಯಿಂದ ಮಾಡಿದ್ದು ಒಂಥರ ರುಚಿ ಇರುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಅಂದರೆ ಒಂದು ಹಗಳೂ ಕೂಡ ಹೊಂದ್ಕೋಬೇಕು. ತುಪ್ಪನೂ ಅದ್ರ ಜೊತೆಗೆ ಶುದ್ಧವಾದ ಕೃಷ್ಣ ತುಪ್ಪ ಬಳಸಿದರೆ ಆರೋಗ್ಯಕರ ಮತ್ತು ರುಚಿಕರ ಜಾಸ್ತಿ.
ಇದರಿಂದ ಕೊಲೆಸ್ಟ್ರಾಗ್ಲಾಗಲಿ ಇನ್ನೊಂದಾಗಲಿ ಜಾಸ್ತಿ ಹಾಕಿದ್ದೀವಿ ತುಪ್ಪ ಅನಿಸೋದಿಲ್ಲ, ಬಾಯಿಗೆ ರುಚಿಕರ ಅನಿಸುತ್ತೆ. ಆ ತುಪ್ಪದ ಘಮ ಅಂತೂ ಬಾಯಿಗೆ ಸಿಗ್ತಾ ಇರುತ್ತೆ. ಚೆನ್ನಾಗಿ ಕಲಿಸ್ಬೇಕು. ಈ ಥರ ಎರಡು ಕೈಯಿಂದ ಉಜ್ಜಬೇಕು. ಒಂದಕ್ಕೊಂದು ಹಿಟ್ಟಿನ ಅಗಳುಗಳು ತುಪ್ಪದ ಜೊತೆಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಉಂಡೆ ಕಟ್ಟೋಕ್ಕೂ ಒಂದು ಹದ ಸಿಗುತ್ತೆ. ಆಮೇಲೆ ಇದಕ್ಕೆ ಪಾಕ ಅದು ಏನೋ ತೆಗ್ದಿರಲ್ಲ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ತುಪ್ಪ ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಹಾಕೋಂತ ಇದ್ದೀನಿ. ನೀವು ಎಷ್ಟು ತುಪ್ಪ ಅಂದರೆ ಒಂದು ಬಟ್ಲು ಹಾಕೋಬೇಕು, ಅದಕ್ಕಿಂತ ಏನು ಜಾಸ್ತಿ ಹೋಗಲ್ಲ. ಜಾಸ್ತಿ ಬಳಸಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ನೋಡಿರಿ, ಈಗ ಉಂಡೆ ಕಟ್ಟ ಹದ ಬಂತು. ಈಗ ಉಂಡೆ ಕಟ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಲ ಮಾಡಿ ನೋಡಿರಿ. ಕೃಷ್ಣ ತುಪ್ಪ ಬಳಸಿ ನೋಡಿರಿ. ಶುದ್ಧವಾದ ಕೃಷ್ಣ ತುಪ್ಪ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಆಮೇಲೆ ಬಾಣ್ತಿಯರಾಗಲಿ ಸಣ್ಣ ಮಕ್ಕಳಾಗಲಿ ದಿನ ಒಂದು ಉಂಡೆ ತಿಂದುಬಿಟ್ರೆ ಶಕ್ತಿ ಬರುತ್ತೆ. ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ. ತುಪ್ಪ ದಿನ ತಿಂದಷ್ಟು ಆರೋಗ್ಯ ಒಳ್ಳೆಯದಲ್ಲ. ಏನೋ ಸೈಡ್ ಎಫೆಕ್ಟ್, ಎಣ್ಣೆಯಿಂದ ಸೈಡ್ ಎಫೆಕ್ಟು ಅಂತಾರೆ. ಈ ತುಪ್ಪ ಬಳಸೋದ್ರಿಂದ ಯಾವುದೇ ತೊಂದರೆ ಇರಲ್ಲ. ಆಮೇಲೆ ಇದು ಏನೂ ದುಷ್ಟ ಪರಿಣಾಮ ಯಾವುದೂ ಇರಲ್ಲ.